ಇದೊಂದು ಅಡಿಗೊಂದು ಆತಂದ್ರೆ ಬಡ 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 ಹಾಲು ಕಾಸಿಟ್ಟನಿ ಕೆನಿ ತೆಗಿಬೇಕು. ಹೊಳ್ಳಿ ಸಂಗಟಿ ಮಾಡೇನಿ ಕುಡಿ ಅಂತ ಹೇಳಿದ್ದೆ ಅತ್ತೆಯರಿಗೆ ಇನ್ನ ಕುಡಿಲಾರ್ದ ಹಂಗ ಹೊರಗಾಡಕತ್ತಾರ ಏನಾಗ್ತದ. ಈ ಒಂದು ಕಟ್ಟಿಗೆ ತಗ ಉರಿವಲು ಬಿಡವಲು ಉರಿ ಅಡಿಗೆ ಆಗು ಮಟನ ಉಫ್ ಉಫ್ ಉದದಾಕತಿ ಅಡಿಗೆ ಮುಗಿವತ್ನೇ ಉರಿಯಾಕ ನಿಂದಿರ್ತಾವ ತಗ ಮತ್ತೆ ಹೊರಗೆ ಹೇಳದ ಆರಿಸ್ಬೇಕು ಕಿಚ್ಚನ ತಗ. ಏ ಲಕ್ಷ್ಮಿ ಬಡ ಬಡ ಹುಳ್ಳಿ ಸಂಗಟಿ ಒಂದು ಗ್ಲಾಸ್ ಕುಡಿ ಬಾರ ಜೀವಕ್ ತಂಪು. ಏ ಸಿಕ್ತಾನ ಶಾಂತವ ಎತ್ತಾಗ ಬಡ್ದಿರ್ತೀಯ ಏನಾತ್ತಾಗ ಸಾಕಾಗಿ ಹೋಗೇತತ್ತಾಗ. ಅದನ್ನೊಂದು ದೌಡ್ ಕಳದ ನಿಗರ್ ಬಡದ್ ನೀರ್ ಕುಡ್ದಿಡ್ರಿ ಮತ್ತೇನೈತಿ. ಹುಡಿಗೆ ಸಾಕಾತು ಆಗಲಿಂದ ಮುದಿಕ್ ಒಂದ ಹುಡುಕ್ಯಾಡಕತ್ತೈತಿ ಒಟ್ಟು ಹೋಗಿ ಆಸರಾಗನ ಕೈಗೆ ಅನ್ನದೇ ಇಲ್ಲ ತೀರ ಎಲ್ಲ ನಾನೇ ಮಾಡಿ ಸಾಯ್ಬೇಕು. ದೇವ್ರೇ ಯಾವಾಗ BP ಏರಿ ಸತ್ ಹೋಗನೆ ನನಗೆ ಗೊತ್ತಿಲ್ಲ ಹೋಗ್ತಾಗ. ಅಲ್ಲ ತನ್ನ ಕಿವಿಗೆ ಹಾಕೊಳ್ಳೋ ಮಷೀನ್ ಎತ್ತಾಗ ಬಡ್ದಾಳ ಏನ ಪುಣ್ಯಾತ್ಗಿತ್ತಿ ನನ್ನ ಜೀವ ತಿನ್ನಾಕತ್ತಾಳ ಹೊರಗೆ ಬಂದು ನಾ ಹುಡುಕ್ಬೇಕಂತ. ಆ ಹುಡುಗಿ ನೋಡಿದ್ರೆ ಕಾಲೇಜಿಗೆ ಹೋಗಕ್ಕೆ ಇಲ್ಲಿ ನೋಡಿದ್ರೆ ಕೆಲಸ ತಪ್ಪುವಲ್ತು. ಇಷ್ಟೆಲ್ಲ ಗದ್ದಲ್ ನಡಕ ನಾ ಯಾವಾಗ ಇದು ಮಾಡಕ್ ಹೋಲಿ. ಹೊಲದಾಗ ನೋಡಿದ್ರೆ ಅವ್ರಿಗೆ ಹರ್ಯಾಕ್ ಬಂದಾವು. ಇವ್ರು ನೋಡಿದ್ರೆ ಹೊಲಕ್ಕೆ ಆಳ್ ಕರ್ಕೊಂಡ್ ಬರ್ತೇನೆ ಒಂದಿಬ್ರು ಅವ್ರಿಗೂ ಸೇರಿ ಅಡಿಗೆ ಮಾಡಿ ಹೊಲಕ್ಕೆ ತೊಂಬ ಅಂತ ಹೇಳ್ಯಾರ. ನಾ ಹೊಲಕ್ಕೂ ಹೋಗ್ಬೇಕೀಗ ಏನಕ್ಕೆ ಸಾಕಾಗತ್ತ. ಶಾಂತವ ಕಿವಿ ಹೋಗೈತೆ ಯವ್ವ ಈಕಿದು ಬೆಂಕಿ ಹತ್ತಿ. ಶಾಂತವ ಕಿವಿ ಹೋಗೈತಂತ ತಂದ ಹೋಗೈತಿ ನಂದು ಹೋಗೈತಿ ಅಂತತಿ ಏನ್ ಹೇಳ್ತಿ ಇದಕ್ಕೆ. ಬನ್ನಿ ಬನ್ನಿ ಕೆಲಸ ಒಂದ್ ತಾಪು ಅಲ್ವ ಒಲಿ ಮುಂದೆ ಏನ್ರಿ ಎತ್ತಿಯಾರ. ನಾನು ಒಳಗ್ ಕೆಲಸ ನೋಡ್ತೀರಾ ಪರಿ ಬಿದ್ದಾವು ಕೆಲಸ ಇನ್ನೂ ಮನಿ ಒಗಾತಿಲ್ಲ ಏನಿಲ್ಲ. ಆಯ್ಕೆ ನೋಡಿದ್ರೆ ನೆಟ್ಟರ್ ಕಿಲೆ ಹೊಂಟ್ಲು ಕಾಲೇಜಿಗೆ. ನಾ ಎಲ್ಲಾ ಮಾಡ್ಕೊಂಡು ನಿಮ್ಮ ಕಿವಿ ಹಾಕೊಳ್ಳೋದು ಯಾವಾಗ ಹುಡುಕ್ಲಿ ಸಾಕಾಗೈತ್ ನನಗಂತೂ ಅತ್ತಾಗ ಎಲ್ಲ ಮಾಡಿ ಮಾಡಿ. ನನಗ ಮಾಡಿ ಹಾಕ್ತಿ ನೀನು ಮಾಡ್ಯಾಕ್ ಸಾಕಾಗೈತಿ ಅಂತ ಯಾ ಬೆಂಡ್ಲಿ ನನಗ. ಕಿವಿಗೆ ಹಾಕೊಳ್ಳೋ ಮಷೀನ್ ಎಲ್ಲಿಟ್ಟಿ ಅದನ್ನ ಹುಡುಕ್ಯಾರ ಕೊಡು ಎಲ್ಲೇ ಶಿಟ್ಟಿಗೆ ತೆಗ್ದಿಟ್ಟಿ ಅನ್ ನೋಡು. ಆ ಗಿರ್ಜಿ ಮಾತು ಕೇಳ್ಕೊಂಡತ್ತಾಗ ಸಾಕಾಗೈತಿ. ನಾ ಇರೋದ ವಜ್ಜಾಗೈತಿ ನಿಮ್ಗೆ ಎಲ್ಲಾರ್ಗಿ ಅತ್ತಾಗ. ಅಲ್ಲಿ ಹೋದ್ರು ಒಂಥರ ಇಲ್ಲಿದ್ರು ಒಂಥರ ಆಗೈತತ್ತಾಗ ಬಾಳೆ. ದೇವ್ರ ಕರ್ಕೊಂಡ್ರ ಪರಮಾತ್ಮ ಚಲೋ ಆಗೈತಿ. ಅವ್ನು ದೇವ್ರ ಕಣ್ಣ ಮಣ್ಣು ತುಂಬಲಿ ದೌಡ್ ನನ್ ಸೇರ್ಸ್ಕೋವಲ್ಲಪ್ಪ ಅದಕ್ಕೆ. ಅಲ್ಲಿ ಹೋಗಿ ದೇವ್ರ ತಲೆ ಹಿಡಿಸ್ತಿರಲ್ಲ ವಟ ವಟ ಅಂದ ಅದಕ್ಕೆ ದೇವ್ರ ಕರ್ಕೋವಲ್ಲ. ಏನ ಅಂತೀಯಲ್ಲ ಲೇ ಬೆಂಡ್ಲಿ ಬಾಯರ ಬಿಡು ನೆಟ್ಗ. ಒದ್ರಿ ಕೆಮ್ಮ ಹತ್ತಾಕತ್ ನಮ್ ಜಲ್ಮಕ್ಕತ್ತಾಗ. ಈಗ ಏನ ಕಿವಿಗೆ ಹಾಕೊಳ್ಳೋ ಮಷೀನ್ ಸಿಕ್ಕಿಲ್ಲನ ಹೋಲ್ ಬಿಡ್ರಿ ಬೆಂಕಿ ಹತ್ತತ್ತಾಗ. ಬರ್ರಿ ತಿನ್ಬರ್ರಿ ಒಟ್ಟ ಹುಳಿ ಸಂಗಟಿ ಮಾಡಿ ನೀವು ಒಂದ್ ಹೊಟ್ಟೆ ಕುಡಿ ಬರ್ರಿ. ಹುಳಗಡಿಕ್ ಮಾಡ್ದಂಗ್ ಮಾಡ್ತೇನೆ ನಾನು. ನಾ ಏನ್ ಮಾಡಿದ್ನೇ ಬೆಂಡ್ಲಿ ನಿನಗ ಹುಳಗಡಿಕ್ ಮಾಡ್ದಂಗ್ ಮಾಡ್ತೇನೆ ನಾನು. ನಾ ಏನ್ ಮಾಡಿದೆ ಅಂತ ನಿನಗ ಕಿವ್ಯಾಂದ ಮಷೀನ್ ಹುಡುಕ್ ಕೊಡು ಅಂದೆ. ಏನ್ ದೊಡ್ಡ ಆಗದ ಅನ್ಬಾರ್ದು ಅಂದೆ ನಾನು. ಎಲ್ಲೇ ಇಟ್ಟಿ ನೋಡೋದನ್ನ ಎಲ್ಲೇ ಇಟ್ಟು ಕಾಸ್ಲೆ ನಾ ಇಟ್ಟು ಹುಡುಕುವಂಗ್ ಬಾಳೆ ಮಾಡಿ ನಂದು. ಯೋ ದೇವ್ರೇ ಪರಮಾತ್ಮ ನಾ ಇಟ್ಟಿಲ್ಲ ನಾ ಯಾಕೆ ಇಡಕ್ ಹೋಗ್ಲಿ. ನೀವೆಲ್ಲರೂ ಇಟ್ಟು ಕಾಸ್ಲೆ ನನ್ನ ಜನ್ಮ ತಿಂತೀರಿ ಅತ್ತಾಗ. ನನ್ನ ಕಿವಿಗೆ ಹಾಕೊಳ್ಳೋ ಮಷೀನ್ ಹುಡುಕ್ಲೆ ತಿನ್ನಾಕ ಜಾಮನ್ ಮಾಡಕತ್ತೀನಂದ್ರ ಅಂತದ ಅವಸರ ಏನೈತಿ ಈಗ ತಿನ್ನಾಕ ಜಾಮನ್ ಮಾಡೋದು. ಓಹೋ ನಾಳೆ ಸಂಕ್ರಮಣ ಊಟಕ್ಕೆ ಹೊಂಟೇವಲ್ಲ ಹೊಲಕ್ಕ ಅದಕ್ಕ ನೀನು ಜಾಮನ್ ಮಾಡಕತ್ತೀಯ. ಯಾರಿಗ್ ಬೇಕಾಗೈತಿ ಈಗ ಜಾಮನ್ ತಿಂದು ಯಾರು ಎಲ್ಲಿ ಹೊಂಟಾರ. ಜಾಮನ್ ಮಾಡಕ್ಕೆ ನೀನು ಮಕ್ಕ ನೋಡ್ಕೊಂಡ್ ನಿಂದು ಖಾಲಿ ಪಿಲಿ ರೊಕ್ಕ ಹಾಳು ಮಾಡ್ಕೊಂತ ಆ ಗಿರ್ಜಿ ಏನ್ ಮಾಡ್ಕೊಂಡ್ ಬರಕತ್ತಾಳ. ನೀನ ಎಲ್ಲ ಮಾಡಕತ್ತೀನ ಅಡಿಗೆನ ಮತ್ತ ಆಕಿನ ನಂತರ ಕರಿಲಾರ್ದ ಇರೋದಿಲ್ಲ ನೀನ. ಅಯ್ಯೋ ದೇವ್ರ ಪರಮಾತ್ಮ ಜಾಮನ್ ಅಲ್ರಿ ಎತ್ತಿಯಾರ ಜಲಮ ತಿನ್ನಾಕತ್ತೀರಿ ಅಂದಿದ್ದು ನೀವು. ಏನ ನನಗ್ ತಿನ್ನಾಕ್ ಮಾಡಕತ್ತೀಯ ಅಂದ್ರ ದೌಡ್ ಸಿಗೋ ಸುಗರ್ ಬಂದು ನಿಗಿರಿ ಹೋಗಿ ಬಿಡ್ಲಾ ಅಂತ ಹೇಳೋದಿಲ್ಲ. ದೌಡ್ ಜಾಮನ್ ಪಾಮನ್ ತಿನ್ನಿಸಿ ಸಕ್ರಿದ ಸುಗರ್ ಬಂದು ನಿಗಿರಿ ಹೋದ್ನೆ ಅಂದ್ರೆ ನಿನಗ್ ತಣ್ಣಗಕತಿ ಪಂಟ್ ಹೊಡ್ಕೊಂತ ಮನಿ 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 ಪಡಾಳೆ ಹಾರಿಸ್ಕೊಂತ ಅಡ್ಯಾಡಕ ಹೌದಿಲ್ಲ. ಆಕಿ ಗಿರ್ಜಿ ಬೇಕಿ ಅವ್ರ ಅತ್ತಿ ಕಳಿಸಿ ಕುಂತಾಳ ನೀವ್ ಬೇಕಿ ಯಾವಾಗ ನನ್ ಕಳ್ಸೇನೆ ಅಂತ ಈಗ ಹೌದಿಲ್ಲ. ಆಗಲ್ಲವಾ ಆಗಂಗಿಲ್ಲ ಯವ್ವ ದೇವ್ರ ಯಾ ದೇವ್ರಿಗೆ ನಾ ಏನ್ ಅನ್ಯಾಯ ಮಾಡಿದ್ನಿ ಯವ್ವ. ನನಗೆ ಇಂತ ಅತ್ತಿ ಕೈಯ ಸಿಕ್ಕೊಂಡು ವಯಸ್ಸಾದ ಕಾಲಕ್ಕೆ ಅಳ್ಳು ಅಂತ ಪರಿಸ್ಥಿತಿ. ಅದಂದ್ರು ತಪ್ಪು ಇದಂದ್ರು ತಪ್ಪು ಹೆಂಗಿದ್ರು ತಪ್ಪು ಕುಂತ್ರ ತಪ್ಪು ನಿಂತ್ರ ತಪ್ಪು. ಕಿವಿ ಕೇಳಾರ್ದ ಬೆಂಕಿ ಎತ್ತಿ ಹೋಗಿದ್ದಕ್ಕೆ ನನ್ನ ಜನ್ಮ ತಿರ್ಕೋತ ನಿಂತಾಳಲ್ಲ ಯವ್ವ ಈಕೆ. ಒಳಗ್ ನೋಡಿದ್ರೆ ಆ ಪರಿ ಕೆಲಸ ಬಿದ್ದಾವು ನಾ ಏನ್ ಮಾಡ್ಲಿ ಯವ್ವ. ಹಬ್ಬದ ಕೆಲಸ ಒಂದು ಆಗಿಲ್ಲ. ಅಯ್ಯೋ ಏನಾತ ಶಾಂತಕ್ಕ ನೀ ಆಳಾಕತ್ತಿರೋದು ಬಾಗಲ್ ಮಠ ಕೇಳಾಕತ್ತತಿ. ಏನ್ ಹೇಳಲೇ ಗಿರ್ಜಿ ಸಾಕಾಗೈತವ ಯವ್ವ ಆತಾಗ. ಯಾಜಲಂದಾಗ ಏನ್ ಕರ್ಮ ಮಾಡಿದ್ನೇ ಇಲ್ಲೋಡ ಕಿವಿ ಕೇಳಾರ್ದ ತನ್ನ ಕಿವಿ ಮಷಿನ್ ಎತ್ತಾಗ ಬಡದ ಕಾಸ್ಲೆ ನನಗ್ ಗಂಟು ಬಿದ್ದಿ ನಮ್ನಿ ಜನ್ಮ ತಿನ್ನಾಕತ್ತಾರ ನೋಡಿ. ಏನ್ ಮಾಡ್ತಿ ಒಳಗ್ ನೋಡಿದ್ರೆ ಕೆಲಸ ಆ ಪರಿ ತುಂಬ್ಯಾವು ಎತ್ತಾಗಂತ ಬಡದಾಡ್ಲಿ ಏನಂತ ಮಾಡ್ಲಿ. ಅಲ್ಲ 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 ಡಿಂಗ್ರ ಬಿಲ್ಲಿ ಬಂದ ಬಿಟ್ಲ ನೋಡು ಕುಣ್ಕೋಂತ ಅತ್ತಂಗ್ ಮಾಡ್ಸತ್ತಂಗ್ ಮಾಡ್ತಾನೆ ಅಂತೇಳಿ. ಏಯ್ ನನ್ ಕಿವಿಗೆ ಹಾಕೊಳ್ಳೋ ಮಸನ್ ಏನಾರ ನಿಂತಿಂದ್ರಕ್ಕೆಲ್ಲ ತಗೊಂಡು ಹೊಡಿಗೆ ಏನ್ಲೇ ಮನಿಗೇನ್ರ ಕಿವಿಗೆ ಹಾಕೊಳ್ಳೋ ಮಷಿನ್ ಏನಾರ ತಗೊಂಡು ಹೊಡಿಗೆ. ಏನು ಹೆಣ ಎತ್ಲಿ ಏನ್ ಬಂಗಾರ ಬೆಳ್ಳೆ ಏನು ವಜ್ರ ಏನು ಮುತ್ತು ರತ್ನ ನೋಡು ತಗೊಂಡೋಗಿ ಮಾರಿದ್ರೆ ಕೋಟಿ ರೂಪಾಯಿ ಬರ್ತೈತಿ ನನಗೆ. ಇದ್ರ ಹೆಣ ಎತ್ಲಿ ಎಟ್ಟಾರ ಅಡ್ಡು ರೀತಿ ತಿತ್ತಿದೆ. ಮತ್ತಿದ ಕಿವಿ ಕೇಳಂಗೆ ಬೈಯಾಕೂ ಆಗಂಗಲ್ಲ ಮತ್ತೆ ಕಾಯಿ ಉದ್ರದಂಗೆ ಉದರ್ತೈತಿ. ಏನ ಗುಸು ಗುಸು ಪಿಸ್ ಪಿಸಿ ಅಂತೀಯಲ್ಲ. ಏನಿಲ್ಲ ಏನಿಲ್ಲ ನನಗೆ ಗೊತ್ತಿಲ್ಲ. ಎಲ್ಲಿಟ್ಟಿಯ ನೋಡ್ ಬಚ್ಚಲ್ ಕಟ್ಟಿ ಕಡೆ ಅಲ್ಲಿ ಎಲ್ಲಾರು ಜಾಕ ಮಾಡಕ್ಕೆ ಇಟ್ಟು ಬಂದಿರ್ತಿ ನೋಡ್ಬೇ ಹೋಗು. ಯಮ್ಮ ನೀ ಎಲ್ಲಾರ್ಗಿ ಒದರೋದೊಂದು ಕಲ್ತಿ ನೋಡ್ಬೇ. ನೀನ್ ಕಿವಿಗೆ ಹಾಕೊಳ್ಳೋ ಮಷಿನ್ ಅಲ್ಲಿ ಹಿತ್ತಲಾಗ ತಲೆ ಒಣಗಿಸ್ಕೊಳಕ್ ಹೋಗಿ ನಿನ್ ತಲೆ ಇಟ್ಟಿಯಲ್ಲ ಉಣಿವೆನ್ ತಲೆ ತಕೊಂಡು. ಯಮ್ಮ ನೀನು ತಲೆ ತೊಳ್ಕೊಂಡು ಹಿತ್ತಲ ತಲೆ ಆರಿಸ್ಕೊಳಕತ್ತಿದ್ಯಲ್ಲ ಆ ಹಿತ್ತಲ ಕಂಬದ ಮ್ಯಾಗ ಇಟ್ಟಿ ನೋಡು. ಕಂಬದ ಇತ್ತಾಗ ಈಚಿಕ ರೆಂಟಿ ಮ್ಯಾಗ ನಿನ್ ಕಿವಿಗೆ ಹಾಕೊಳ್ಳೋ ಮಷಿನ್. ಹೌದಾ ತರ್ಬಕ್ ಬೇಡ ಮತ್ತೆ ಹೇಳಕ್ ಬಂದಿ ಏನ ಅದ ನೆಟ್ಟಕ ತಗ
60 ವರ್ಷಕ್ಕೆ ಅರಳ ಮರಳು ಎಲ್ಲಾರು ಇಟ್ಟಿರ್ತಾನೆ, ಸಮಾಧಾನಾಗಿ ಹುಡುಕ್ಬೇಕು ಕೊಟ್ಟು. ಅದನ್ನ ಬಿಟ್ಟು ಹೊರ ಅಂತ ಹೊಸು ಸಾಕಾಗೈತ್ ನನಗಂತೂ ಹೊತ್ತಾಗ ಟೈಮ್. ಏ ಹತ್ತಾತ ಟೈಮ್, ಇನ್ನು ಯಾವಾಗ ನೀನು ಹೋಗ ಕುಡ್ದು ತಯಾರಾಗಿ ನಡಿ. ಅದೇನೋ ಸುಡೋ ಡಯಟ್ ಪಯಟ್ ಅಂತ ಚಾಲು ಮಾಡ್ಕೊಂಡಿಯಲ್ಲ ತಗ. ಬೆಲ್ಲ ಹಾಕಿ ಮಾಡಿಲ್ಲ ನೋಡು, ಉಪ್ಪ ಹಾಕಿ ಮಾಡಿ ಹುಳಿ ಸಂಗಟಿ. ಇದೇನ್ಲೇ ಗಿರ್ಜಿ ಹಣ್ಣಗಾಯಿ? ನಾಳೆ ಸೀಗುಣಿ ಅಲ್ಲ ಶಾಂತಕ, ಸೀಗುಣಿಗೆ ಮತ್ತೆ ಬೇಕಲ್ಲ ಮಿಜ್ಜಿ ಖಾರ ಅವೆಲ್ಲ ಬೇಕಲ್ಲ, ಅದಕ್ಕೆ ಸಜ್ಜಿ ರೊಟ್ಟಿ ಮಾಡ್ಕೊಂಡೇನಿ ಶಾಂತಕ. 20 ಸಜ್ಜಿ ರೊಟ್ಟಿ ಮಾಡ್ಕೊಂಡೇನಿ. ನೀ ಏನು ಮಾಡ್ಕೋತಿ ನೋಡು, ಜೋಳದ ರೊಟ್ಟಿ ಮಾಡ್ಕೋತಿ ಅನ್ ನೋಡು. ಚಪಾತಿ ಈಕಿಗೆ ಹೇಳೇನಿ ಪ್ರೇಮಿಗೆ, ಆಕಿನ ಮಾಡ್ಕೋತೀನಿ ಅಂದಾಳ. ಒಟ್ಟರು ಕೂಡ ಹೋಗಿ ಊಟ ಮಾಡಿ ಬರಕ್ಕೆ ಬರ್ತೈತಿ. ನಾನು ಹಣ್ಣಗಾಯಿ ಇಷ್ಟ ಅದಾವ, ನಿನ್ನ ಕಡೆ ಏನಾರ ಇದ್ರು ಕೊಡ್ಬೇಕಾರೆ ಒಮ್ಮೆ ಚಟ್ನಿ ಮಾಡ್ತೇನೆ. ಇಲ್ಲ ತಂದ್ರೆ ಇನ್ನೊಂದು ದಿವಸ ಯಾರ್ದಾರು ಹೊಲದಾಗ ಕೇಳಿಸ್ಕೋಬೇಕಾತ, ಮನೆ ಅಂದಿಷ್ಟಿದ್ದು ಪೇಟ ತಂದಿದ್ದು. ನನ್ನ ಕಡೆ ಮೆಣಸಿಕಾಯಿ ಇಲ್ಲ, ಹಣ್ಣಗಾಯಿ ನಾ ಬರ್ತಾ ಪಲ್ಯ ಮಾಡ್ಕೋತೀನಿ ತಗೋ. ಹೌದಿಲ್ಲ, ಮಾದ್ಲಿ ಐತಿ, ಮನೆ ಮಾಡೇನಿ, ಮಾಡಿಟ್ಟೇನಿ, ಮಾದ್ಲಿ ಐತಿ. ನಾ ಸಜ್ಜಿ ರೊಟ್ಟಿ ಅವೆಲ್ಲ ಅದಾವ, ಏನು ತಲೆ ಕೆಡ್ಸ್ಕೊಬೇಡ. ಬರ್ಲಿ ಶಾಂತಕ್ಕಂಗಾರ. ಹಾಂ ಅಂದಂಗ ಗಿರ್ಜಿ ಹೇಳೋದು ಮರ್ತಿ ನೋಡು, ಅಮಾಸಿ ಹೆಂಡತಿಗೆ ಇಬ್ಬರಿಗೂ ಹೇಳು ಊಟಕ್ಕೆ. ಸೀಗುಣಿ ಬರುವಲ್ರ ಕಲ್ಲೇ ಪಾಪ, ಹೊಸ್ತಾಗಿ ಲಗ್ನ ಆಗ್ಯಾವು. ಒಂದು ಹೊಸ್ತಾಗಿ ಲಗ್ನ ನವದಂಪತಿ ಊಟಕ್ಕೂ ಕರೆದಿಲ್ಲ ಅವ, ಕರಿಬೇಕಿತ್ತು ಲೆಕ್ಕದಂತರ ನೋಡಿದ್ರೆ. ಆದರೆ ಈ ಮನೆಯಂದು ರಾಡಿ ಅದು ಇದು ಈ ಮಾಟ ಮರಡಿ ಮಾಡಿಸಿ ಯಾರ ಬಾಗಲಾಗಿಟ್ಟು ಬೇರೆ ಹೊಂಟಿದ್ರಲ್ಲ, ಆ ಗದ್ದಲಾಗ ಪಾಪ ಅವ್ನು ಊಟಕ್ಕೆ ಕರೆಯೋಕೆ ಆಗಿಲ್ಲ. ಸೀಗುಣಿಗೆ ಎಲ್ಲರೂ ಕೂಡ ಉಂಡಂಗಕತಿ, ಅವೆರಡೆ ಎಲ್ಲಿ ಹೋಗ್ಬೇಕಾಗಿತ್ತು ಹಬ್ಬ ಮಾಡಕ್ಕೆ ಪಾಪ. ಅದಕ್ಕೆ ಅವ್ರಿಗೆ ಹೇಳಿ ಇಬ್ಬರಿಗೂ ಅಲ್ಲೇ ಹೋಗ್ತದಾರ, ಹೇಳ ಶಾಂತಕ್ಕನು ಹೇಳಂದಾಳ ಅಂತ ಹೇಳೇ ಹೋಗು. ಇಬ್ಬರು ಊಟಕ್ಕೆ ಬರುವಲ್ರಾಕ ಏನು ಮತ್ತೆ ಊಟ ಅಡುಗೆ ಕೊಟ್ಟು ಕಸಿರಾತ ಆತವ ಶಾಂತಕ್ಕ, ಹೇಳ್ತಾನೆ. ಹೋಯಪ್ಪ ಇನ್ನು ಕೆಲಸ ಜಗ್ಗದ ಒಳಗೆ ಮಾಡ್ಯಾರ ಮಾಡ್ಕೊತೇನೆ. ಅವ ಏನು ಈಗ ನೆನಪಾದ್ಲ ನಾವು ನಿನಗೆ? ನೆನಪಾಗ ಪ್ರಶ್ನೆ ಅಲ್ಲವ, ಎದಕ್ಕೆ ಹಂಗೆ ಮಾತಾಡ್ತಿ? ಈಗ ಏನು ಬೇಕಾಗಿತ್ತವ ಹೇಳಿ ಹೋಗ್ಲತ್ತಾಗ. ಏನು ಅವು ಸತ್ತಾಳ ಬದುಕ್ಯಾಳ ಅಂತ ನೋಡಕ್ಕೇನ್ರ ಬಂದಿ ಏನು? ಮತ್ತೆ ಇಲ್ಲವ ಬದುಕೇನಿ, ಯಾಕಂದ್ರೆ ಜೀವ ಕಳ್ಕೊಬೇಕಂದ್ರೆ ಧೈರ್ಯ ಇಲ್ಲ ನೋಡು. ಅದಕ್ಕೆ ಹಂಗೆಲ್ಲ ಮಾತಾಡಬೇಡವ. ಯಾಕೆ ಹಂಗೆ ಮಾತಾಡ್ತಿ? ಹಂಗೆಲ್ಲ ಮಾತಾಡಬೇಡ. ಎದಕ್ಕೆ ಹಂಗೆ ಮಾತಾಡ್ತಿ? ಹೌದು ತೋರವ, ಎದಕ್ಕೆ ಹಂಗೆ ಮಾತಾಡ್ತಿ ಅಂದ್ರೆ ಆಗೇತಂತ ಪರಿಸ್ಥಿತಿ, ಅದಕ್ಕೆ ಹಂಗೆ ಮಾತಾಡಕತ್ತೇನಿ. ಈಗ ಎದಕ್ಕೆ ಬಂದಿವ ಹೇಳಿ ಹೋಲತ್ತಾಗ. ತವ್ರ ಮನೆ ಮಗಳು ಬಂದ್ರೆ ಹಿಂಗೆ ಅನ್ಬೇಕು ಹೇಳೋದು. ನಾ ಏನು ಅಂತದ್ ಮಾಡ್ಬಾರ್ದು ಮಾಡೀನಿ ಬೇವ ನಿನಗೆ. ಇನ್ನೂ ಏನು ಮಾಡ್ಬೇಕ? 4 ಮಂದಿ ತಲೆ ತಗ್ಗಿಸಿ ಆತು, ಲಗ್ನ ಮಾಡಿಂದ ಎಲ್ಲರೂ ಆಡ್ಕೊಂಡು ನಕ್ಕಿದ್ದಾತು. ಅಕ್ಕಂಗ್ಯಾರ ಸರಕ್ದರಿದ್ರಿಗೆ ಒಂಥರ ಮರ್ಯಾದೆ ಹೋದಂಗೆ ಆತು. ಮನೆ ನೋಡಕ್ಕೆ ಬಂದು ಬರ್ತೇನೆಂದ್ರೆ ಇದ್ರಿಗೆ ನನ್ನ ಮರ್ಯಾದೆ ಉಳಿಲಿಲ್ಲ, ಬರಬೇಡ್ರಿ ಅಂದಾತು. ಇನ್ನೇನು ಮಾಡ್ಬೇಕಾಗೈತಿ ಹೇಳ್ಬಿಡಂಗಾರ ನೋಡೋಣ. ತಡಿ ಅದಕ್ಕೆ ಉದ್ರಾಡಕತ್ತಿ ಈಗಿಗೆ ಹೇಳವ, ಏನ ಬಂದಿದ್ದು ವಿಚಾರ ಹಂಗ ಬಂದೇನವ? ಬಾ ಒಳಗೆ ಫಸ್ಟ್ ಕುಂದ್ರ ಬಾ ನೀನು. ಇಲ್ಲಪ್ಪ, ಅದು ಅಪ್ಪ ನನ್ನ ಅರಿವೆಲ್ಲ ಇಲ್ಲೇ ಅದಾವಲ್ಲ, ಅದಕ್ಕೆ ತೊಗೊಂಡೋಗೋಣ ಅಂತ ಬಂದೆಪ್ಪ. ಅರಿವಿ ಹಾಕೊಳಕ್ಕಿಲ್ಲ, ಇಲ್ಲ ಊಟ ಅರ್ಬಿ ಮ್ಯಾಗ ಹೋಗಿದ್ದು. ಯಾಕ ಒಂದು ಜೋಡಿ ಅರ್ಬಿ ಕೊಡ್ಸೋ ತಾಕತ್ತಿಲ್ಲ ನಮ್ಗೆ? ಊಟ ಅರ್ಬಿ ಮ್ಯಾಗ ಹೋಗಿದ್ದಂತೆ ಅರ್ಬಿ ತೊಗೊಳಕೊಳ್ ಬಂದಿಯಲ್ಲ, ಯಾಕ ಒಂದು ಜೋಡಿ ಅರ್ಬಿ ಕೊಡ್ಸೋ ತಾಕತ್ತಿಲ್ಲ ಅವಂಗ? ಅದೇ ಮತ್ತೆ ಭಿಕ್ಷಕನ ಲಗ್ನ ಆದ್ರೆ ಮತ್ತೆ ಆ ತಾಕತ್ತು ಎಲ್ಲಿಂದ ಬರ್ಬೇಕು ಹೇಳೋದು? ಅಯ್ಯೋ ದೇವ್ರೇ. ಅವ್ವ ಮಾತಿಗೊಮ್ಮ ಹಂಗೆ ಅನ್ಬೇಡವ. ಅವ್ರೇನು ಅರ್ಬಿ ಕೊಡ್ಸಲ್ಲ ಅಂತ ಹೇಳಿಲ್ಲ, ಕೊಡಿಸ್ತೇನೆ ಅಂದ್ರು. ನಾನೇ ಅದಾವ ತಡ್ರಿ ಭಾಳ ಅದಾವ ತೊಗೊಂಡು ಬರ್ತೇನೆ ಅಂತ ಅಂದಿದ್ದು. ಆತಾತು, ನಿನ್ನ ಅರ್ಬಿ ನೀ ತೊಗೊಂಡೋಗಿ, ಅವನಾರ ಇಟ್ಕೊಂಡು ನಾನೇನು ಮಾಡ್ಬೇಕಾಗೈತಿ? ತೊಗೊಂಡೋಗಿ. ನೋಡಿದ್ರನ ಒಂದು 4 ಜೊತೆ ಅರ್ಬಿ ಕೊಡಿಸುವಷ್ಟು ತಾಕತ್ತಿಲ್ಲ ಅವಂಗ. ನಾವೇನು ಕಡಿಮೆ ಮಾಡಿದ್ವಿ, ನಮ್ಮ ಮಗಳಿಗೆಲ್ಲ ತುಂಬ್ತಿದ್ವಿ ಆಪರಿ. ನೋಡು ಈಗ ಎಂಥ ಪರಿಸ್ಥಿತಿ ಬಂದೈತಿ. ಆಗ್ಲೇ ಅನುಭವಿಸ್ಲಿ ಗೊತ್ತಾಕತಿ. ಮಾಡ್ಕೊಂಡಾಳಲ್ಲಿ ಎಡಿ ತಾನಾಗಿ ಹೋಗಿ ಮದುವೆ ಮಾಡ್ಕೊಂಡಾಳ. ಇಂಥ ಹುಡುಗನ ಏನು ಮಾಡ್ಬೇಕು, ಎಲ್ಲ ನಮ್ಮ ಹಣೆ ಬಾರ. ಈಗ ಅದನ್ನ ಅಂದು ಆಡಿ ಆಕಿ ಮನ್ಸಿಗೆ ನೋವು ಮಾಡಬೇಡ. ಏನು ಹೋಗು ಒಂದಿಟ್ಟು ಏನಾರು ತಿನ್ನಾಕ ಉಣ್ಣಾಕ ಕೊಡೋದಿದ್ರು ಕೊಡು ಪಾಪ. ಅಲ್ಲಿ ಏನು ತಿಂದತೆ ಏನು ಬಿಟ್ಟತೆ ಹಂಗೆ ಇದು ಮಾಡಬೇಡ. ನನಗೇನು ಕಳ್ಳಕ್ಲಾಚೆ ಏನಿಲ್ಲ ಅಂತ ಮಾಡಿರೇನು? ನನಗೂ ಮನ್ಸಿಗೆ ಎಷ್ಟು ತ್ರಾಸ ಆಗಾಕತ್ತೈತಿ. ನನ್ನ ಮಗಳನ್ನ ಸರಕಿದಾರ ಮಾತಾಡಿಸಿ ಕಳ್ಸಾಕತ್ತೇನೆ ಅಂದ್ರೆ ಏನು ಮಾಡ್ಬೇಕು? ಮನ್ಸಿಗೆ ಅಷ್ಟು ನೋವು ಮಾಡ್ಯಾಳಕ್ಕಿ. ಅಲ್ಲ ಒಬ್ಬಕ್ಕೆ ಬಂದಾಳ, ಹೊರಗೆ ಏನಾರ ಹಳ್ಯಾರ ನಿಂತ್ಕಿಂತಾರ ಏನು? ಬಾಯಿ ಮುಚ್ಕೊಂಡಿರ್ರಿ. ಹಳೆ ಅಂತ ಹಳೆ ಭಿಕ್ಷಕ ಅವ ಯಾ ಸಿಮೆ ಹಳೆ ನನಗೆ ಇಲ್ಲೋಡ. ಹೊರಗೆ ನಿಂತಾರಂದಿರಲಿ, ಅಲ್ಲೇ ಶಟದಾರ ಹೋಗ್ಲಿ. ಅವನ್ನೇನು ಒಳಗೆ ಕರಿ ಅವಶ್ಯಕತೆ ಏನಿಲ್ಲ ಅಷ್ಟೇ. ಹಂಗೆಲ್ಲ ಮಾತಾಡಬೇಡ. ಬಾಯಾಗಾಡಿಗೆ ಬೆನ್ನಿಗೆ ಮೂಲ ಅಂತ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ. ಏನ್ ಅನ್ಕೊಳಂಗಿಲ್ಲ ಹಂಗೆಲ್ಲ ನೀನ್ ಮಾತಾಡಿದ್ರ ಮನ್ಸಿಗೆ ಎಷ್ಟು ಆಕಿ ಕಿವಿಗೆ ಬಿದ್ದು ಬೇಜಾರಾಕತಿಲ್ಲ. ಗಂಡಿ ಅಂತವರ ಯಾಕಾಗ್ಲಿ, ಗಂಡನ ಏನು ಆಗ ಅವಂಗೇನ್ರ ಆತಂದ್ರೆ ನೀನು ಖುಷಿ ಆಕತನ? ಅವಾಗ ಮಗಳ ಪರಿಸ್ಥಿತಿ ಏನಕತಿ ವಿಚಾರ ಮಾಡೋ ಒಂಚೂರು. ಶಿಟ್ನ್ಯಾಗ ಮಾತಾಡೋದು ದೊಡ್ಡಿಸ್ತನ ಅಲ್ಲ, ಆ ಶಿಟ್ನ್ಯಾಗ ಏನ್ ಮಾತಾಡ್ತೇವ ಅನ್ನೋ ತಿಳ್ಕೊಬೇಕು ಫಸ್ಟ್. ಸಿಟ್ಟು ನಿನಗ ಹೋಗ್ಬೇಕೀಗಲ್ಲ, ಎಲ್ಲರಿಗೂ ಬರ್ತೈತಿ ಸಿಟ್ಟು. ಅದೇನ ಮಾಡಿ ಹೋತು, ಸಮಾಧಾನ ಕೊಟ್ಟು ಹೋತು ಅಂತೇಳಿ ತಿಳ್ಕೋದನ್ ಫಸ್ಟ್. ಮಾತಾಡಕ್ ಹೋಗ್ಬೇಡ, ಸುಮ್ನಿರ್. ತಾಯಿಯಾಗಿ ನೀ ಇಂಥವ್ ಮಾತಾಡಿದ್ರ ಅವು ಮಕ್ಕಳಿಗೆ ಶ್ರೇಯಸ್ಸಲ್ಲ. ಏನೋ ಹೋಗ್ಯಾಳ ಗಂಡು ಬೇಕಂತೇಳಿ ಬಿಟ್ಬಿಡು ಹೋಗ್ಲಿ. ಸುಮ್ಮನೆ ಅದನ್ನೇ ನಾವು ಬೆಳೆಸ್ಕೊಂಡು ಹೋಗೋದು ಚಲೋ ಅಲ್ಲ. ಅಪ್ಪ ಬ್ಯಾಗ್ ತಗೊಂಡೇನಿ, ಹೋಗಿ ಬರ್ಲಿ ಅಪ್ಪ. ಅವ ಹೋಗಿ ಬರ್ತೇನೆ. ತಡಿಯ, ಮಂದಿ ಮನೆಗೆ ಬಂದು ಹೊಂಟಲ್ಲ. ಏನು ಮಾಡ್ಲವ ಮತ್ತೆ ನೀನು ಮಂದಿ ಮಾತಾಡ್ಸ್ತಂಗ ಮಾತಾಡ್ಸಕತ್ತೀಯಲ್ಲ. ಆಗೇತ್ ತಪ್ಪ. ಅದನ್ನೇನು ಕ್ಷಮಿಸಬಾರ್ದಂತ ತೀರ್ಮಾನ ಮಾಡ್ಕೊಂಡಿಯ ಏನ?
ಉಟ್ಕೊಳಕ್ಕೆ ಅರಿಬಿಲ್ಲಲ್ಲ, ಮತ್ತು ಅದಕ್ಕೆ ನಾನು ಮರ್ಯಾದೆಗೆಟ್ಟು ಬಂದೆ, ಅರಿಬಿ ಬೇಕಾಗಿತ್ತು ಅಂತೇಳಿ. ನನ್ನ ಗಂಡನ ಕಡೆ ರೊಕ್ಕ ಇಲ್ಲ, ನಾ ಒಪ್ಕೊತೇನೆ. ಹಂಗಂತೇಳಿ ಅವ್ರೇನು ನನ್ನೇನು ಉಪವಾಸ ಏನು ಹಾಕಿಲ್ಲ, ಭಿಕ್ಷೆ ಏನು ಬೇಡಕ್ಕೆ ಹೊಂಟಿಲ್ಲ. ಹೊರಾಮ್ ಹೊಡ್ತುಂಬ ಉಣ್ಣಾಕತ್ತೇವಿ, ತಿನ್ನಾಕತ್ತೇವಿ, ಚಲೋನ ಅದೇವಿ. ಅರ್ಬಿ ಕೊಡಿಸ್ತೇನೆ ಅಂದ, ಯಾವ ಬರೋ ರೊಕ್ಕ ಬಂದಿಲ್ಲ. ಯಾಕಂದ್ರೆ ಅವರು ಹೊರಗೆ ಫೈನಾನ್ಸ್ನಾಗ ಬಡ್ಡಿ ಗಿಡ್ಡಿ ಬಿಟ್ಟಾರ. ಆ ರೊಕ್ಕ ಬಂತಂದ್ರೆ ಕರ್ಕೊಂಡೋಗಿ ನಿಂಗೆ ಏನು ಬೇಕು ಕೊಡಿಸ್ತೇನೆ ಅಂತ ಹೇಳ್ಯಾರ. ಅವಾಗ ನಾನು ತೊಗೊತೇನೆ. ಆತವ ತಾಯಿ, ನಿನ್ನ ಗಂಡ ನಿನಗೆ ಹೆಚ್ಚು ಹೋಗಲಿ, ನಾ ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಏನು ಬಾ, ಒಂದಿಟ್ಟು ಏನಾದ್ರು ತಿನ್ ಬಾ, ಹಂಗೆ ಹೋಗ್ಬೇಡ. ಬೇಡವ, ಅವ್ರು ಹೊರಗೆ ನಿಂತಾರ, ಅವ್ರೊಬ್ಬರ ಅಲ್ಲಿ ನಿಂದ್ರಿಸಿ ನಾ ತಿಂದು ಹೋಗ್ಲೇನ? ಅವ್ರನ್ನೂ ಕರಿ ಹಂಗಾರ, ಅಂದ್ರೆ ತಿಂತೀನಿ. ಅವನ್ನ ನಾನೇನು ಕರೀದಿಲ್ಲ, ಹೇಳಾಕತ್ತೇನೆ ಕೇಳ. ನಾನು ಅವನ್ನ ಕರೀದಿಲ್ಲ, ನೀ ಅದನ್ನೆಲ್ಲ ತಲೆಗಿಟ್ಕೊಳಕ್ಕೆ ಹೋಗ್ಬೇಡ. ಮತ್ತೆ ಅಲ್ವೇ ಅವ್ರನ್ನ ಕರೆಯಂಗಿಲ್ಲ ಅಂತಿ, ಮತ್ತು ನಾ ತಿಂದು ಹೋಗ್ಲೇನ? ಬೇಡ, ಆಯ್ತು. ಅವ್ರನ್ನ ನೀ ಕರೆಯಂಗಿಲ್ಲಲ್ಲ, ಸರಿ. ಅವ್ರನ್ನ ಯಾವತ್ತು ಕರಿತೀಯಲ್ಲ ಅವತ್ತ ತಿಂತೇನೆ ನಾನು. ನಾ ಬರಲಿ ಹಂಗಾರ? ಬರ್ತೀನಪ್ಪ. ನೀವಿಬ್ರು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ನನ್ನ ಬಗ್ಗೆ, ನಾ ಆರಾಮಾಗೇ ಇದ್ದೀನಿ. ಅವ್ರು ನನ್ನ ಭಾಳ ಚಲೋ ನೋಡ್ಕೊಳಕತ್ತಾರ, ಏನೂ ತೊಂದರೆ ಇಲ್ಲ. ನೀವು ಮತ್ತು ನನ್ನ ಮಗಳು ಹೆಂಗದಾಳ ಏನು ಅಂತೇಳಿ ಮನ್ಸಿಗೆ ತ್ರಾಸಿಗೆ ತೊಗೊಳಕ್ಕೆ ಹೋಗ್ಬೇಡ್ರಿ, ಆರಾಮದೇನೆ ನಾನು. ನೋಡು ಎದಕ್ಕೆ ಹೇರ್ಬೇಕಿಂತ ಮಕ್ಕಳನ್ನ, ತಂದೆ ತಾಯಿಗೆ ಈ ನಮೂನಿ ಮಾತಾಡಿ ಹೊಕ್ಕವಂದ್ರೆ ಎದಕ್ಕೆ ಹೇರ್ಬೇಕಿಂತ ಮಕ್ಕಳನ್ನ ಯಾಕೆ ಬೇಕಿವು? ಅಲ್ಲಿ ಮತ್ತೆ ನೀ ಆಕಿ ಗಂಡನ ಕರೆಯಂಗಿಲ್ಲ ಅಂದಿ. ಆಕಿ ಮತ್ತೆ ಯಾ ಗಂಡನ ಪ್ರೀತಿ ಮಾಡೋ ಹೆಣ್ಮಕ್ಳು ಗಂಡ ಬಂದ್ರೆ ಬರಲಿ ಬಿಟ್ರೆ ಬಿಡ್ಲಿ ಅಂತ ಅವ್ರ ಮನೆಗೆ ಇದು ಮಾಡ್ತಾರ. ಆಯ್ತು ಹೋಲಿ, ಬೇಜಾರು ಮಾಡ್ಕೊಬೇಡ. ಆಕಿಗೆ ಈಗ ಒಂದು ಟೈಮ್, ನಿನಗೂ ಒಂದು ಟೈಮ್.